ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ಇವತ್ತು ಮಮ್ಮಿ ಡ್ಯಾಡಿದ ಆ್ಯನಿವರ್ಸರಿ, ಹಾಗೆ ಈಗ ನಾವೆಲ್ಲ ಕೇಕ್ ತರಲಿಕ್ಕೆ ಹೊರಟಿದ್ದೇವೆ. ಕೇಕ್ ಇಲ್ಲ, ನಾವು ಕೊಚ್ಚಿನ್ ಬೇಕರಿಯಿಂದ ತರೋದು. ಸೊ ನಮ್ಮ ಆಲ್ ಟೈಮ್ ಫೇವ್ರೆಟ್ ಬೇಕರಿ, ಅಲ್ಲಿಂದ ಹೋಗಿ ತರ್ತೇವೆ. ಕೇಕ್ ತರಲಿಕ್ಕೆ ಹೋಗ್ತಿದ್ದೇವೆ. ಮತ್ತು ಡೆಕೋರೇಷನ್ ಎಲ್ಲ ಆಗಿದೆ, ನಾನು ತೋರಿಸ್ತೇನೆ ನಿಮಗೆ. ಸ್ವಲ್ಪ ಆಗಿದೆ, ಇನ್ನು ಸ್ವಲ್ಪ ಡೆಕೋರೇಷನ್ ಆಗಿದೆ, ಇನ್ನು ಸ್ವಲ್ಪ ಡೆಕೋರೇಷನ್ ಬಾಕಿ ಉಂಟು, ಅದು ಮತ್ತೆ ಮಾಡ್ತೇವೆ. ಇಷ್ಟ ಆಗಿದೆ ನೋಡಿ, ಇಷ್ಟ ಆಗಿದೆ, ಇನ್ನು ಬಾಕಿ ಉಂಟು, ಅದು ಮತ್ತೆ ಬಂದ ಮೇಲೆ ಮಾಡುವ ಅಂತ ಹೇಳಿ. ಅಕ್ಕನಿಗೆ ಎಕ್ಸಾಮ್ ಉಂಟು, ಅವಳು ಎಕ್ಸಾಮ್ ಬರೀಲಿಕ್ಕೆ ಹೋಗಿದ್ದಾಳೆ. ನಾವು ಈಗ ಕೇಕ್ ತರಬೇಕಲ್ಲ ಫ್ರೆಂಡ್ಸ್, ಹಾಗೆ ನಾವೆಲ್ಲ ರೊಟ್ಟಿಗೆ ಹೋಗ್ತಿದ್ದೇವೆ ಕೇಕ್ ತರುವ ಅಂತೇಳಿ. ಮತ್ತೆ ಸ್ನಾನ ಎಲ್ಲ ಮಾಡಿ ದೇವರಿಗೆ ದೀಪ ಎಲ್ಲ ಇಟ್ಟು ಪೂಜೆ ಎಲ್ಲ ಆಯಿತು. ಹಾಗೆ ಇವತ್ತು ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ, ಈವ್ನಿಂಗ್ ಸಿಗ್ತೇನೆ, ಈವ್ನಿಂಗ್ ಸೆಲೆಬ್ರೇಟ್ ಮಾಡುವ ಅಂತೇಳಿ. ಸೊ ಈಗ ಕೇಕ್ ಎಲ್ಲ ತರಲಿಕ್ಕೆ ಹೊರಟದ್ದು ನಾವು. ಆಮೇಲೆ ಮತ್ತೆ ಮತ್ತೆ ಬೇರೆ ಅಂತ ಬ್ಯೂಟಿ ಪಾರ್ಲರಿಗೆಲ್ಲ ಏನೂ ಹೋಗುದಿಲ್ಲ, ಮನೆಯಲ್ಲಿ ಸ್ವೀಟೇ ಮಾಡ್ತಾಳೆ, ನನ್ನ ಮಗಳೇ ಮಾಡ್ತಾಳೆ. ಆಮೇಲೆ ನೋಡಿ ನಮ್ಮ ಕಾಟ್, ನಮ್ದು 3 ಕಾಟ್ ಇತ್ತಲ್ವ, ಟೋಟಲ್ ಇದು 3ನೇ ಕಾಟ್ ನಮ್ದು, ಡಬಲ್. ಅಂದ್ರೆ ನಮ್ಗೆ 2 ಬೆಡ್ರೂಮಲ್ಲಿ ಉಂಟು, ಬೆಡ್ರೂಮಲ್ಲೆಲ್ಲ 4 ಮಂದಿ ಮಲಗುವಂತ ಕಾಟ್, ದೊಡ್ಡ ಕಾಟ್ ನಮ್ದು. 3 ಕಾಟ್ ಉಂಟು, 2 ಕಾಟ್ ಹೇಗೆ ಉಂಟು 2 ಬೆಡ್ರೂಮಲ್ಲಿ. ಬಟ್ ಈ ಕಾಟಿಗೆ ನಮ್ಗೆ ಎಲ್ಲಿ ಇಡುದಂತ ಗೊತ್ತಾಗದೆ ಇಲ್ಲಿ ಇಟ್ಟಿದ್ದೇವೆ ನಾವು. ನೋಡಿ ಇಲ್ಲಿ ಖುಷಿ ಆಗ್ತದೆ, ಇಲ್ಲಿ ಇಟ್ಟುಕೊಂಡು ಕುತ್ಕೊಳ್ಳಿಕ್ಕೆ ಸಹ ಒಳ್ಳೇದಾಗ್ತದೆ, ಮತ್ತೆ ಮಲಗಬಹುದು, ನಿದ್ದೆ ಕೂಡ ಮಾಡ್ಬೋದು, ಎಲ್ಲರೂ ಕೂಡ ಮಲಗ್ತಾರೆ. ಟಿವಿ ಕೂಡ ನೋಡ್ಲಿಕ್ಕೆ ಖುಷಿ ಆಗ್ತದೆ ಇದ್ರಲ್ಲಿ ಕುತ್ಕೊಂಡು. ಹಾಗೆ ನೋಡಿ, ಇದು ನಮ್ಮ 3ನೇ ಕಾಟ್ ಇದು. ಮತ್ತೆ ನಮ್ಗೆ ಇದನ್ನು ಎಂತ ಹೇಳುದು, ಸೇಲ್ ಮಾಡ್ಲಿಕ್ಕೆ ಮನಸ್ಸಿಲ್ಲ ಹಸ್ಬೆಂಡಿಗೆ. ಯಾಕೆ ಗೊತ್ತುಂಟ, ಇದು ಸಾಗುನಿ ಮರದ್ದು, ಅದಕ್ಕೆ ನಾನೇ ಡಿಸೈನ್ ಎಲ್ಲ ಮಾಡಿಸಿದ್ದು ಫಸ್ಟ್ ಗೆ ನಮ್ಮ ಮದುವೆ ಟೈಮಿಗೆ. ಸಾಗುವಾನಿ ಮರದ್ದು, ಹಾಗೆ ಅದನ್ನು ಮಾರುದಿಲ್ಲ ಅಂತ ಇಟ್ಕೊಂಡು 2 ಸಾಗುವಾನಿ ಮರದ್ದು ಉಂಟು ಕಾಟ್. ಮತ್ತೊಂದು ಮೊನ್ನೆ ಹೊಸತಾಗಿ ತಂದದ್ದು ದೊಡ್ಡ ಕಾಟ್, ಅದು ದೊಡ್ಡ ಕಾಟ್. ಅದರಲ್ಲಿ 4 ಮಂದಿ ಮಲಗಬಹುದು, 4 ಮಂದಿ ಮಲಗಲಿಕ್ಕೆ ಆರಾಮ ಉಂಟು. ಮತ್ತೆ 2 ಬೆಡ್ರೂಮ್ ಅಲ್ಲಿ ಸಹ ನಮ್ದು ಕಾಟ್ ಉಂಟಲ್ಲ, ಹಾಗೆ ಇದು ನಮ್ಗೆ ಒಂದು ಲೆಕ್ಕದಲ್ಲಿ ಹೇಳ್ತಾರೆ ಅಂತ ವೇಸ್ಟೇ, ಆದ್ರೂ ಕೂಡ ನಾವು ವೇಸ್ಟ್ ಮಾಡ್ಲಿಲ್ಲ. ಯಾಕೆ ಗೊತ್ತಿಲ್ಲ, ಹಸ್ಬೆಂಡಿಗೆ ಅದನ್ನು ಸೇಲ್ ಮಾಡ್ಲಿಕ್ಕೆ ಮನಸ್ಸಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮದುವೆಯ ನೆನಪಿನ ಕಾಟ್ ಇದು ಅಲ್ಲ, ಮದುವೆಗೆ ನಮ್ಮ ಮದುವೆಯ ನೆನಪಿನ ಕಾಟ್ ಮಾಡಿಸಿದ ಆಗ ಸಾಗುನಿ ಮರದ್ದು. ಈಗ ಸಹ ಎಂತ ಗಟ್ಟಿ ಉಂಟು, ಡಿಸೈನ್ ಎಲ್ಲ ತುಂಬಾ ಸೂಪರ್ ಉಂಟು. ಸ್ವಲ್ಪ ಪಾಲಿಶ್ ಎಲ್ಲ ಕೊಟ್ಟು ತರಿಸಿದ್ದು, ಪಾಲಿಶ್ ಎಲ್ಲ ಕೊಟ್ಟು ಅದಕ್ಕೆ, ಅದು ಪಾಲಿಶ್ ಕೊಟ್ಟು ತರಿಸಿ ಎಲ್ಲ 2 ಕಾಟ್, ಹಳೆ ಕಾಟಿಗೆ ಎಲ್ಲ ಪಾಲಿಶ್ ಚಂದ ಆಗಿದೆ. ಈಗ ಡಿಸೈನ್ ಇದೆಲ್ಲ ಚಂದ, ಮತ್ತೆ ಡಿಸೈನ್ ಸಹ ಚಂದ ಉಂಟು. ಮತ್ತೆ ಇದೆಲ್ಲ ಸಾಗುನಿ ಮರ ಅಲ್ಲ, ಇದೆಲ್ಲ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಅಲ್ಲ. ಸೊ ಒಳ್ಳೆ ಬಾಳಿಕೆ ಬರ್ತದೆ. ಏನ್ ಕೂಡ ಆಗ್ಲಿಲ್ಲ ನಮ್ದು, ಯಾವುದೇ ಕಾಟ್ ಏನ್ ಕೂಡ ಆಗ್ಲಿಲ್ಲ. ಹಾಗೆ ಇದನ್ನ ನಾವು ಇಲ್ಲಿ ಇಟ್ಟಿದ್ದೇವೆ, ಇಲ್ಲಿ ಅದು ಹೋಮ್ ಟೂರ್ ಮಾಡುವಾಗ ಫುಲ್ ತೋರಿಸ್ತೇವೆ. ಹಾಗೆ ನಮ್ದು ಹೋಮ್ ಟೂರ್ ಉಂಟು, ಅಂದ್ರೆ ಸ್ವೀಟದಲ್ಲ ಒಂದು ಎಕ್ಸಾಮ್ ಮುಗಿಲಿ ಅಂತ ಹೇಳಿ ಪಣ್ಣಿಗೆ ಇಟ್ಟಿದ್ದೇನೆ. ಅವಳ ಎಕ್ಸಾಮ್ ಆದ ಮೇಲೆ ಒಂದು ಹೋಮ್ ಟೂರ್ ಮಾಡ್ಲಿಕ್ಕೆ ಉಂಟು, ಆಗ ನಿಮ್ಗೆ ಕರೆಕ್ಟ್ ಪಿಕ್ಚರ್ ಕಾಣ್ತದೆ, ಮನೆಯದು ಫುಲ್ ಪಿಕ್ಚರ್ ನಮ್ದು, ಆಯ್ತಾ. ಹಾಗೆ ಇನ್ನು ಹೊರಟದು ಫ್ರೆಂಡ್ಸ್, ಕೇಕ್ ತರುವ ಅಂತ ಹೇಳಿದ್ರು ಅವರು, ಹಾಗೆ ಒಟ್ಟಿಗೆ ಹೊರಟದು. ಮತ್ತೆ ಇವತ್ತೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದೇವೆ, ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ. ಹಾಗೆ ನಾವು ಈವ್ನಿಂಗ್ ಸಿಗ್ತೇವೆ ನಿಮಗೆ. ಈಗ ಒಂದು ಕೇಕ್ ತಂದು ಬರುದು ಅಷ್ಟೇ. ಮತ್ತೆ ನೀವು ಎನಿಸ್ಬೋದು ಪಾರ್ಲರ್, ಮತ್ತೆ ಊಟ ನೀವಿರ್ತೀರಲ್ಲ. ಮತ್ತೆ ಪಾರ್ಲರಿಗೆಲ್ಲ ನಾನು ಹೋಗುದಿಲ್ಲ ಹೆಚ್ಚಾಗಿ, ಯಾಕೆಂದ್ರೆ ಮದುವೆಗೆ ನಾನು ಹೋಗ್ಲಿಲ್ಲ. ಏನಾದ್ರೂ ಒಂದು ಆ ಟೈಮಿಗೆ ಒಂದು ಬಂತು, ನನಗೊಂದು ಇದು ಡ್ರೆಸ್ಸಿಂಗ್ ಮಾಡಿದ್ರು. ಈಗ ಮಗಳು ಮಾಡ್ತಾಳಲ್ಲ, ಸ್ವೀಟಿ ಮಾಡ್ತಾಳೆ, ಸ್ವೀಟಿ ಚಿನ್ನಿದ್ದಾಳಲ್ಲ, ಹಾಗೆ ಅವರೇ ಮಾಡ್ತಾರೆ, ಅವ್ರು ರೆಡಿ ಮಾಡ್ತಾರೆ ನಮ್ಮಿಬ್ಬರನ್ನು, ಮದುಮಗ ಮತ್ತೆ ಮದುಮಗಳನ್ನು. ಓಕೆ, ನೋಡುವ ಅಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮಗೆ ಅರೆಕಳ ಜಬ್ಬನವರು ಸಿಕ್ಕಿದ್ರು, ನೋಡಿ ತುಂಬಾ ಖುಷಿ ಆಯ್ತು. ನಿಮ್ಮೆಲ್ಲರಿಗೂ ಇವರ ಪರಿಚಯ ಇರಬಹುದು. ತಮ್ಮ ಗ್ರಾಮದಲ್ಲಿ ಕಿತ್ತಳೆ ಹಣ್ಣು ಮಾರಿ ಬಂದ ಹಣದ ಜೊತೆಗೆ ದಾನದ ಮೂಲಕ ಧನ ಸಂಗ್ರಹಿಸಿ ಸರಕಾರಿ ಶಾಲೆ ಕಟ್ಟಲು ಜಮೀನು ನೀಡಿದವರು. ಪದ್ಮಶ್ರೀ ಪ್ರಶಸ್ತಿ ಕೂಡ ಇವರಿಗೆ ನೀಡಲಾಗಿದೆ. ನನ್ನ ಜೊತೆ ಹಾಗೂ ಮಕ್ಕಳ ಜೊತೆ ತುಂಬಾ ಮಾತಾಡಿದ್ರು, ತುಂಬಾ ಖುಷಿ ಆಯ್ತು. ಇವರದು ತುಂಬಾ ಮುಗ್ಧವಾದ ಮನಸ್ಸು. ಇಲ್ಲಿ ಅಂದ್ರೆ ಎಲ್ಲಿ ಅವರಿಗೆ ಗೊತ್ತುಂಟಾ? ಕೊಚ್ಚಿನ್ ಬೇಕರಿಯಲ್ಲಿ ಇದ್ದೇವೆ. ಇಲ್ಲಿ ಬೆಳಿಗ್ಗೆ ಬಂದ್ರೆ ಉಂಟಲ್ಲ, ಒಳ್ಳೆ ಬಿಸಿ ಬಿಸಿ ತಿನ್ಬೋದು. ಚಿಕನ್ ಬಿರಿಯಾನಿ ಎಲ್ಲ ಪಾರ್ಸಲ್ ತಗೊಂಡೆವು.
ಚಿಕನ್ ಬಿರಿಯಾನಿ ಎಲ್ಲ ಪಾರ್ಸಲ್ ತಗೊಂಡು ಅದೇ ಹಿಡೀರಿ. ಇದು ನೋಡಿ ಗೈಸ್, ನಮಗೆ ಆ್ಯನಿವರ್ಸರಿ ಲೆಕ್ಕದು ಕೊಚ್ಚಿನ್ ಮ್ಯಾನೇಜರ್ ಕೊಟ್ಟಿದ್ದಾರೆ. ಕೊಚ್ಚಿನ್ ಬೇಕರಿದು ಮ್ಯಾನೇಜರ್ ನಮಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನೋಡಿ ಫ್ರೀ ಆಗಿ ಕೊಟ್ಟಿದ್ದಾರೆ. ಇವರೇ ನಮ್ಮ ಮ್ಯಾನೇಜರ್. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಆಯ್ತು. ಅದು ಗ್ರ್ಯಾಂಡ್ ಮಾಡುವ ಮಾತ್ರ. ಹಾಂ, ಅದು ಗ್ರ್ಯಾಂಡ್ ಮಾಡುವ. 25 ವರ್ಷ ಅಂತ ಕಾರಣದೇ ಇಲ್ಲ. ಹೌದು. ನೋಡಿ ಮಾವಿನ ಮಮ್ಮಿ ತೋರಿಸಿ ಮಮ್ಮಿ ಮಾವಿನ ಹಣ್ಣು. ಇದು ನೋಡಿ ಗೈಸ್, ನೋಡಿ ಮಾವಿನ ಹಣ್ಣು 1.5 ಕಿಲೋ. ಮೊನ್ನೆ ತಂದದೆಲ್ಲ ಖಾಲಿ ಆಯ್ತು ಮಾವಿನ ಹಣ್ಣು. ಈಗ ಪುನಃ ಮಾವಿನ ಹಣ್ಣು ತಗೊಳ್ಳಿ. ನನ್ನ ಮಾವಿನ ಹಣ್ಣು ತಿಂತಿರುದು ನೋಡಿ, ಅವರನ್ನ ಕೈಗೊಂದು ಕೊಟ್ರು. ನೋಡಿ ಚಿನ್ನಗೊಂದು ಮಾವಿನ ಹಣ್ಣು ಕೊಟ್ಟರು. ನೋಡಿ ಗೈಸ್, ಒಳ್ಳೆ ಸಿಹಿ ಉಂಟು, ಸ್ವೀಟ್ ಉಂಟು ತುಂಬಾ. ಹಾಗೆ ಮಾವಿನ ಹಣ್ಣು ಪ್ರಿಯರಲ್ಲ ನಾವೆಲ್ಲರೂ ಕೂಡ. ನೋಡಿ ಫೈನಲಿ ಅಕ್ಕನ ನೋಡ್ಲಿಲ್ಲ ಫ್ರೆಂಡ್ಸ್. ನೀವು ನೋಡಿ, ಅವಳೆ ಎಕ್ಸಾಮ್ ಬರ್ದು ಬಂದ್ಲು. ಎಕ್ಸಾಮ್ ಹೇಗಿತ್ತು? ಈಸಿ ಇತ್ತು. ನೋಡಿ ಫ್ರೆಂಡ್ಸ್, ಡ್ಯಾಡಿ ಮಮ್ಮಿಯ ಆ್ಯನಿವರ್ಸರಿಗೆ ರೆಡಿ ಆಗ್ತಾ ಉಂಟು, ಡೆಕೋರೇಷನ್ ಎಲ್ಲ. ಅಕ್ಕ ವಿಡಿಯೋ ಮಾಡ್ತಿದ್ದಾರೆ. ಅವಳಿಗೆ ಇಲ್ಲಿದ್ದು ಮತ್ತು ನಾನು ಅವಳಿಗೆ ವಿಡಿಯೋ ಮಾಡಿ ಜೋಡಿಸಿದೆ, ಒಂದು ವಿಡಿಯೋ ಮಾಡ್ತಿದ್ದಾನೆ. ಸ್ಟಾರ್ಟ್ ಮಾಡಿದಷ್ಟೇ, ಇನ್ನು ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದ ಮೇಲೆ ತೋರಿಸ್ತೇನೆ. ನೋಡಿ, ಇದು ಮಲ್ಲಿಗೆ ಹೂವು ನಿನ್ನೆ ತಂದದ ಹಸ್ಬೆಂಡ್. ಹಾಗೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಮೊಗ್ಗಿತ್ತು. ಈಗ ಒಂದು ಬಟ್ಟೆಯನ್ನು ಒದ್ದೆ ಮಾಡಿ ಸ್ವಲ್ಪ ಹೊತ್ತು ಇಟ್ಟದು. ಬಟ್ಟೆಯನ್ನು ಒದ್ದೆ ಮಾಡಿ ಇಟ್ಟದು, ಅದು ಅರಳಬೇಕಲ್ಲ ಮತ್ತೆ ನನಗೆ ಮುಡಲಿಕ್ಕೆ. ಅದಕ್ಕೆ ಒಂದು ಬಟ್ಟೆಯನ್ನು ಒದ್ದೆ ಮಾಡಿ ಇಡ್ಬೇಕು, ಆಗ ಬೇಗ ಅರಳ್ತದೆ. ಈಗ ಅರಳಿದೆ, ಸೊ ಈಗ ಪುನಃ ಫ್ರಿಜ್ಜಲ್ಲಿ ಇಡ್ತೇನೆ. ಅದು ಮೊಗ್ಗು ಇಡಲಿಕ್ಕೆ ಅಷ್ಟು ಇದಾಗಿದೆ. 2 ಚೆಂಡು ಉಂಟು ಮಲ್ಲಿಗೆ ಹೂವು. ನೋಡಿ, 2 ಚೆಂಡು ಮಲ್ಲಿಗೆ ಹೂವು. ಕಾಸ್ಟ್ಲಿ ಅಂತೆ ತುಂಬ ಮಲ್ಲಿಗೆ ಹೂವಿಗೆ, ರೇಟ್ ಜಾಸ್ತಿ ಆಯಿತು ಪುನಃ. ಇದು ಮತ್ತೆ ಎಲ್ಲ ಮುಡಿಲಿಕ್ಕೆ ಮತ್ತೆ ತೋರಿಸೋ ನಿಮಗೆ. ಈಗ ಒಳ್ಳೆ ಅರಳಿದೆ, ಮನೆ ಒಳಗೆಲ್ಲ ಪರಿಮಳ ಬರ್ತಾ ಉಂಟು. ನಾವೀಗ ಮಾವಿನ ಪರ್ಚೇಸ್ ಮಾಡಿದ್ದೇವೆ ಅಲ್ಲಿ. ನೋಡಿ ಕಲರ್ ಹೇಗೆ ಉಂಟು. ಕಾರ್ಪೆಟ್ ಹಾಕಿ ಹಣ್ಣು ಮಾಡಿದಲ್ಲ ಇದು ಹುಲ್ಲಲ್ಲಿ ಇಟ್ಟು ಮಾಡಿದ ಹಣ್ಣು. ಒಂದು ಚಂದ ನೋಡಿ. ನಾವು ಅಲ್ಲಿ ಟೇಸ್ಟ್ ಕೊಟ್ಟರು ಅವರು, ನಮ್ಮ ಪರಿಚಿದವರೇ. ಒಳ್ಳೆ ಸ್ವೀಟ್ ಉಂಟು ಅದು. ಕೊಚ್ಚಿನ್ ಬೇಕರಿಯಿಂದ ತಿಂಡಿ ಎಲ್ಲ ತಂದಿದ್ದೇವೆ. ಇದೆಲ್ಲ ಒಳ್ಳೇದಾಗ್ತದೆ, ತಂದಿಲ್ಲಲ್ಲ. ಹಾಗೆ ನೋಡಿ, ಇದೆಲ್ಲ ನನಗೆ ಇಷ್ಟ. ಚೆರಿ ಜಾಸ್ತಿ ತಂದಿದ್ದೇನೆ. ಮತ್ತೆ ಇದೆಲ್ಲ ಸ್ನ್ಯಾಕ್ಸಿಗೆಲ್ಲ ಬೇಕಲ್ಲ, ಸೋಂಪಿ. ಇವರಿಗೆ ಸಂಜೆ ಯಾವ ಚಾ ಕುಡಿಯುವಾಗ ಏನಾದರೂ ಒಂದು ಬೇಕಾಗುತ್ತೆ. ಹೊಸತಾಗಿ ಲಾಂಚ್ ಆಗಿದೆ. ಹಾಗೆ ಹೇಳಿದ್ರು, ಇದು ಒಮ್ಮೆ ಟ್ರೈ ಮಾಡಿ ಅಂತ ಹೇಳಿದ್ರು. ಸ್ವೀಟ್ ಉಂಟಂತೆ, ಹಾಗೆ ನಾವು ತಗೊಳ್ಳೋದು. ಗೊತ್ತಿಲ್ಲ, ನೋಡ್ಬೇಕು ಎಲ್ಲ. ನೋಡಿ ಕಟ್ಟಿಂಗ್ಸ್ ನೋಡಿ ಅಂತ ಹೇಗಿಂತ ಅಂತ. ಸೂಪರ್ ಕಟ್ಟಿಂಗ್ಸ್, ರೌಂಡ್ ಉಂಟು, ರೌಂಡ್ ಶೇಪಲ್ಲಿ ಉಂಟು. ಆಮೇಲೆ ಚಿಪ್ಸ್, ಇದೆಲ್ಲ ಪೊಟೊಟೊ ಚಿಪ್ಸ್. ಇವರಿಗೆ ಮೇನ್ ಪೊಟೊಟೊ ಚಿಪ್ಸ್. ಇದು ಇವರು ಪ್ರಿಯ ಪೊಟೊಟೊ ಚಿಪ್ಸ್ ಪ್ರಿಯ. ಅದು ಒಂದು ಚಪ್ಪೆ, ಒಂದು ಖಾರ ಅಂತ ಸೂಪರ್ ಉಂಟು ಅಲ್ಲಿದೆಲ್ಲ ತಿಂಡಿ. ಮತ್ತೆ ನಾವು ಮೊನ್ನೆ ಹೋದದಷ್ಟೇ ಅಲ್ಲ, ಮೊನ್ನೆ ಸುಮಾರು ತಿಂಡಿ ತಗೊಂಡಿದ್ದೇವೆ. ಮತ್ತೆ ಕೇಕ್ ಎಲ್ಲ ತಗೊಂಡೆವು. ಕೇಕ್ ಎಲ್ಲ ಅಲ್ಲಿಂದಲೇ ಪರ್ಚೇಸ್ ಮಾಡಿದ್ದು ನಾವು. ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅವರು ಒಂದು ಪ್ರೀತಿಯಿಂದ ಫ್ರೀ ಆಗಿ ಕೊಟ್ಟರು ಮ್ಯಾನೇಜರ್. ಹಾಗೆ ಫ್ರಿಜ್ಜಲ್ಲಿ ಇಟ್ಟ ಇದನ್ನು ನಿಮಗೆಲ್ಲ ಅದನ್ನು ಮತ್ತೆ ತೋರಿಸ್ತೇನೆ. ಈವ್ನಿಂಗ್ ನಾವು ರೆಡಿ ಆಗ್ತೇವಲ್ಲ, ಹಾಗೆಲ್ಲ ತೋರಿಸ್ತೇವೆ. ಇನ್ನು ಟೈಮ್ ಎಷ್ಟಾಯ್ತು ಗೊತ್ತಲ್ಲ ಫ್ರೆಂಡ್ಸ್, ಮಧ್ಯಾಹ್ನ ಅಂತ ಆಯ್ತು. ಊಟಕ್ಕೆಲ್ಲ ತಂದಿದ್ದೇವೆ ಅಲ್ಲಿಂದಲೇ ಬಿರಿಯಾನಿ ತಂದೆವು ನಾವು. ಅಲ್ಲಿಂದಲೇ ಮತ್ತೆ ಮೀನು ಮಾತ್ರ ನಮ್ಮ ಇಲ್ಲಿಂದ ತಂದೆವು. ಅಲ್ಲಿಂದಲೇ ಎಂತ ಬಿರಿಯಾನಿ? ಚಿಕನ್ ಬಿರಿಯಾನಿ. ನಾವು ಹೋಗೋಗಿತ್ತು ಚಿಕನ್ ಬಿರಿಯಾನಿ ಅಂತ. ನನಗೆ ಅಲ್ಲಿದ್ದು ತುಂಬಾ ಇಷ್ಟ ಆಗ್ತದೆ. ಚಿಕನ್ ಬಿರಿಯಾನಿ ತಂದಿದ್ದೇವೆ. ಆಮೇಲೆ ಇದು ಎಂತ ಬೋನ್ಲೆಸ್ 65 ತಗೊಂಡಿದ್ದೇವೆ. ಆಮೇಲೆ ಮತ್ತೆ ಇಲ್ಲಿ ಒಂದು ಮೀನಿನ ಊಟ ಒಂದು ತಗೊಂಡಿದ್ದಾರೆ. ಫಿಶ್ ನಮ್ದು ಒಂದು ಉಂಟು ಇಲ್ಲಿ ಸಹ. ಫಿಶ್ ಫ್ರೈ ಎಲ್ಲ ಒಳ್ಳೆ ಮಾಡಿ ಕೊಡ್ತಾರೆ. ಹಾಗೆ ಅಲ್ಲಿ ಒಂದು ಫಿಶ್ ಫ್ರೈ ಮತ್ತೆ ಒಂದು ಊಟ ತಗೊಂಡಿದ್ದಾರಂತೆ. ಊಟ ನಮ್ದು ಊಟ ತಗೊಂಡು ನಾಯಿಗೆಲ್ಲ, ನಾಯಿ ಬೆಕ್ಕಿಗೆಲ್ಲ ಬೇಕಲ್ಲ, ಅದಕ್ಕೆ ಸಪರೇಟ್ ಒಂದು ಊಟ ತಗೊಂಡು ಅದೆಲ್ಲ ಊಟ ಇದೆ. ಮತ್ತೆ ಇದೆಲ್ಲ ನೋಡಿ, ನಾವು ತಂದದಲ್ಲ ಐಟಮ್. ಕೊಚ್ಚಿನ್ ಬೇಕರಿ ನೋಡಿ, ಇದೆಲ್ಲ ಬಿರಿಯಾನಿಗಳೆಲ್ಲ
ಅದನ್ನೆಲ್ಲ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮತ್ತು ಇದು 65 ಅದೇ ನಾನು ಹೇಳಿದಲ್ಲ ಬೋನ್ಲೆಸ್ 65 ಅದೆಲ್ಲ ಉಂಟು. ಎಗ್ ಪಪ್ಸ್ ಮತ್ತು ಚಿಕನ್ ಕಟ್ಲೆಟ್, ಚಿಕನ್ ಬಿರಿಯಾನಿಗಳು. ಮತ್ತು ಇದು ಊಟ, ಇದರಲ್ಲಿ ಫಿಶ್ ಫ್ರೈ ಕೂಡ ಉಂಟು, ಬಂಗುಡೆ ಮತ್ತು ಎಂಥದ ಮತ್ತೆ ಅಲ್ಲ ನಂಗೆ ಫ್ರೈ ಉಂಟಂತೆ. ಆಮೇಲೆ ಇದೆಲ್ಲ ಉಂಟು ಫ್ರೆಂಡ್ಸ್. ಇನ್ನು ಊಟ ಮಾಡಿ ನಾವು ಬೇಗ ರೆಡಿ ಆಗಬೇಕು, ನಾವು ಕಪಲ್ಸ್ ರೆಡಿ ಆಗಬೇಕು. ನಾವೇ ಮಾಡೋದು ನೋಡಿ, ಮತ್ತೆ ಅದೆಲ್ಲ ಮತ್ತೆ ನೋಡುವ ಹೇಳು ಆಯ್ತು, ಈಗೆಲ್ಲ ಬೇಡ. ಹಾಗೆ ನಾವಿತ್ತು ಊಟ ಮಾಡ್ತೇವೆ, ಊಟ ಮಾಡಿ ಇನ್ನು ನಾವು ರೆಡಿ ಆಗಬೇಕು. ಆಮೇಲೆ ನಮಗೆ ಅಲ್ಲಿ ಎಲ್ಲ ತುಂಬ ಮಂದಿ ಸಬ್ಸ್ಕ್ರೈಬರ್ ಎಲ್ಲ ಸಿಕ್ಕಿದ್ರು, ಮಾತಾಡಿದ್ದು ಮತ್ತೆ ಹೇಳ್ತೇನೆ ನಾನು ವಿಡಿಯೋದಲ್ಲಿ ಬರ್ತದೆ, ಅಪ್ಡೇಟ್ ಎಲ್ಲ ಕೊಡ್ತೇನೆ. ಸೊ ಅಲ್ಲೆಲ್ಲ ನಮ್ಮನ್ನು ಮೀಟ್ ಆದ್ರು, ಮಾತಾಡಿಸಿದ್ರು. ಇನ್ನು ಊಟ ಆಗಿ ಇನ್ನು ನಾವು ಸಹ ರೆಡಿ ಆಗಬೇಕು. ಸೊ ಓಕೆ. ಹಲೋ ಹಲೋ ಹಲೋ, ನನ್ ಮನ್ಸು ಇಲ್ಲೇ ಎಲ್ಲೋ ಕಳೆದೋಯ್ತೆ ಚಮ್ಮಕ್ ಚೆಲ್ಲೋ ಕೇಳು, ಚೆಲ್ಲು 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 ಆ ನಗುವ ಒಮ್ಮೆ ಚೆಲ್ಲು, ನಾನಾಗ ಐದು ಬೈಲು ಕೇಳು. ಅಂಜಲಿ ಅಂಜಲಿ ಹೇಳಲಿ ಕವಿತೆಯಲ್ಲಿ ಕಣ್ಣಲೇ ಕೊಲ್ಲುವ ಚಾಡಿ, ಓಲವೇನು ಪ್ರಿಯಲತೆ ಅವಳದೇ ಚಿಂತೆ, ಅವಳ ಮಾತೆ ಮಧುರ ಗೀತೆ, ಅವಳೆ ನನ್ನ ದೇವತೆ. ನೋಡಿ ಬಂದಾವ ಮುತ್ತಿನ ಮಾಲೆ ಚಂದಾವ, ನೋಡಿ ಬಂದಾವ ಮುತ್ತಿನ ಮಾಲೆ ಚಂದಾವ, ಇವಳು ಯಾವೂರ ಚೆಲುವೆ ಶಿವ, ಸೇರುವ ಭಾಗಸದಲ್ಲಿ ಎಂದು ಹೇಳಿದಂತಿದೆ, ತನುವೆಲ್ಲ ಹಗುರಾಗಿ ತೇಲಾಡುವಂತಿದೆ, ಆಡುವಂತಿದೆ. ಚೆಲುವೆ ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ, ಮರೆತು ಹೋಯ್ತೆ ನನ್ನಯ ಹಾಜರಿ, ಬರೆದು ಎದೆಯಲ್ಲಿ ನೋವಿನ ಶಾಯರಿ, ಕರಗಿದೆ ನಾಲಿಗೆ ಬರವಿದೆ ಮಾತಿಗೆ, ಮೆರವಣಿಗೆ ಹೊರಟಂತೆ. ಬೇಲು ನೋಡಿತ್ತು ಫ್ರೆಂಡ್ಸ್, ಅವಳಿಗೆ ಸ್ವಾಗತ ಮಾಡಿದ್ದು ಬೇಲೂರು. ಅಂತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮಗೆ ತುಂಬ ಸಂತೋಷದ ದಿನ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. 24 ವರ್ಷ ಆಯಿತು, ಹೇಗೆ ಹೋಯ್ತು ಹೇಳಿ ಗೊತ್ತೇ ಇಲ್ಲ ಫ್ರೆಂಡ್ಸ್. ಹಾಗೆ ಇವತ್ತು ನಾವು ಕೇಕ್ ತರಲಿಕ್ಕೆ ಹೋಗಿದ್ದೆವು, ಕೇಕ್ ಶಾಪಿಗೆ, ನಮ್ಮದು ಕೊಚ್ಚಿನ್ ಬೇಕರಿಗೆ ಹೋಗಿದ್ದೆವು. ಹಾಗೆ ಮಧ್ಯಾಹ್ನ ಅಲ್ಲ, ಬೆಳಿಗ್ಗೆ ಆಗಿದೆ, ಒಂದು 10:30 11ಗೆ ಹೊರಡಿದ್ದೇವೆ. ಹಾಗೆ ನೋಡಿ, ಕೇಕ್ ಕೂಡ ನಮಗೆ ತುಂಬ ಪ್ರೀತಿಯಿಂದ ಅಲ್ಲಿದ್ದು ಮ್ಯಾನೇಜರ್ ನಮ್ಮನ್ನು ಒಂದು ಇನ್ವೈಟ್ ಮಾಡಿ ಪ್ರೀತಿಯಿಂದ ಕೇಕ್ ಕೊಟ್ಟರು ನಮಗೆ, ತುಂಬಾ ಪ್ರೀತಿಯಿಂದ ಗಿಫ್ಟ್ ಅವರ ಲೆಕ್ಕದಲ್ಲಿ ಗಿಫ್ಟ್ ಇವತ್ತು ವೆಡ್ಡಿಂಗ್ ಎಲ್ಲ ಸರ್ ಹೇಳಿದ್ರು, ನನ್ನ ಲೆಕ್ಕದಲ್ಲಿ ನಿಮಗೆ ಕೇಕ್ ಇವತ್ತು ಅಂತ. ಹಾಗೆ ತುಂಬಾ ಪ್ರೀತಿಯಿಂದ ಕೊಟ್ಟರು. ಆಮೇಲೆ ಹೇಳಿದ್ರು ತುಂಬಾ ಖುಷಿ ಆಗ್ತದೆ ನಿಮ್ಮ ವಿಡಿಯೋ ಎಲ್ಲ ನೋಡುವಾಗ, ನಮ್ಮ ವಿಡಿಯೋ ಎಲ್ಲ ನೋಡ್ತಾರೆ ಅವರು. ಆಮೇಲೆ ಹೇಳಿದ್ರು ಎಷ್ಟು ವರ್ಷ ಆಯ್ತು ಕೇಳಿದ್ರು, ಮದುವೆ ಆಗಿ 24 ವರ್ಷ ಹೇಳಿದೆ. ಅವ್ರು ಹೇಳಿದ್ರು ಯಾರ ಹತ್ರ ಹೇಳ್ಬೇಡಿ 24 ವರ್ಷ ಅಂತ ಹೇಳಿ, ಹಾಗೆ ಕಾಣ್ತಾ ಇಲ್ಲ ನೀವು ಅಂತೇಳಿ ಹೇಳಿದ್ರು. ಇನ್ನು ಕೂಡ ಹೆಂಗ್ ಕಪಲ್ಸ್ ಆಗಿ ಕಾಣ್ತೀರಿ ಅಂತ ಹೇಳಿದ್ರು. ಹಾಗೆ ತುಂಬಾ ಖುಷಿ ಆಯ್ತು ಕೇಳಿ ಕೂಡ. ಇನ್ನು ನಾವು ಹೆಂಗಾಗ್ತೇವೆ ಅಂತ ಹೇಳೋಗುಂಟಲ್ಲ, ಎಷ್ಟೊಂದು ಉಲ್ಲಾಸ ಬರ್ತದೆ ನೋಡಿ. ನಮ್ಗೆ ಏಜ್ ಆಗ್ಲೇ ಇಲ್ವಾ ಅಂತ ಹೇಳಿ ಕಾಣ್ತದೆ. ಅಂದ್ರೆ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಹೇಳ್ತಾನೆ ಇರ್ತಾರೆ, ನಿಮ್ಗೆ ಏಜ್ ಆಗ್ಲಿಲ್ಲ, ಏಜ್ ಆದವರ ಕಾಣುದಿಲ್ಲ ಮೇಡಮ್, ತುಂಬಾ ಹೆಂಗ್ ಕಾಣ್ತೀರಿ ಅಂತೇಳಿ. ಅದುವೇ ಸಂತೋಷ. ಅದು ಕೇಳೋಗುಂಟಲ್ಲ, ಒಂಥರ ನಮ್ಗೆ ಖುಷಿ ಆಗ್ತದೆ. ಇನ್ನು ಕೂಡ ಎನರ್ಜಿ ಜಾಸ್ತಿ ಬರ್ತದೆ. ಇನ್ನು ಕೂಡ ಇನ್ನು ಕೂಡ ಕ್ಯೂಟ್ ಕಪಲ್ಸ್ ಆಗಿ ಕಾಣ್ತೀರಿ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಹೇಳ್ತಿದ್ದಾರೆ. ಅದು ಕೂಡ ಸಂತೋಷವೇ. ಆಮೇಲೆ ಇವತ್ತು ನೋಡಿ
ಹೇರ್ ಸ್ಟೈಲ್ ಎಲ್ಲ ಮಗಳು ಮಾಡಿದ್ದು ನೋಡಿ, ತೋರಿಸ್ತೇನೆ ನೋಡಿ. ಇದು ಸ್ವೀಟಿ ಮಾಡಿದ ಹೇರ್ ಸ್ಟೈಲ್. ನೋಡಿ ಅವರೇ ಸ್ವೀಟಿ ಮಾಡಿದ್ದಾಳೆ ಹೇರ್ ಸ್ಟೈಲ್ ಎಲ್ಲ. ಹಾಗೆ ಹೇಗಾಗಿದೆ ಗೊತ್ತಿಲ್ಲ, ಮೇಕಪ್ ಎಲ್ಲ ಮಗಳೇ ಮಾಡಿದ್ದು ನೋಡಿ. ಎಲ್ಲ ಸ್ವೀಟಿ ಮಾಡಿದ್ದು. ಇದು ಅವಳಗೆ ಮೇಕಪ್ ಎಲ್ಲ ತುಂಬಾ ಮಾಡುದಿಲ್ಲ ಮೇಕಪ್. ಹಾ ನನಗಿಷ್ಟ ಆಯ್ತು. ಮತ್ತೆ ಎಂತ ಗೊತ್ತುಂಟಾ, ಬ್ಯೂಟಿ ಪಾರ್ಲರ್ ಆಗಿ ತುಂಬಾ ಓವರ್ ಆಗಿ ಮಾಡುದಿಲ್ಲ, ತುಂಬಾ ಸಿಂಪಲ್ ಆಗಿ ಮಾಡ್ತಾಳೆ. ಓಕೆ ನಮ್ಗೆ ಸಾಕು ಅಲ್ವಾ. ಅಂದ್ರೆ ತುಂಬಾ ಸಿಂಪಲ್ ಆಗಿ ಒಳ್ಳೆ ಚಂದ ರೀತಿಯಲ್ಲಿ ಮಾಡಿದ್ದಾರೆ. ನಮ್ಗೆ ಖುಷಿ ತಂತು. ನಮ್ಗೆ ಹೇಗಿದ್ರು ನಾವು ಚಂದವೇ ಅಲ್ಲ. ನೀವು ಮೊದ್ಲೇ ಚಂದ ಅಲ್ಲ ಮೇಕಪ್ ಎಲ್ಲ. ನೋಡಿ ನನ್ನ ಮಗಳೇ ನೋಡಿ, ಬಾ ಇಲ್ಲಿ ಬಾ ಇಲ್ಲಿ ಬಾ. ಅವಳು ವರದಿ ಎಲ್ಲ ಬಂದಿದ್ದಾಳೆ ನೋಡಿ, ರೆಡಿ ಆಗಿದ್ದಾಳೆ. ಹಾಗೆ ಮೇಕಪ್ ಎಲ್ಲ ಜಾಸ್ತಿ ಇಲ್ಲ ಫ್ರೆಂಡ್ಸ್. ನೋಡಿ ಸಿಂಪಲ್ ಮೇಕಪ್, ಜಾಸ್ತಿ ಮೇಕಪ್ ಏನಿಲ್ಲ. ಒಂದು ಕೊಟ್ಟು ತಕ್ಕ ಮಟ್ಟಿಗೆ, ಓಕೆ ತಕ್ಕ ಮಟ್ಟಿಗೆ ಮಾಡಿದ್ದಾಳೆ. ನಮ್ಗೆ ಸಾಕು. ನಾವು ಮತ್ತೆ ಓವರ್ ಆಗಿ ಎಲ್ಲ ಇಷ್ಟಪಡುದಿಲ್ಲ ಮೇಕಪ್ ಅನ್ನು. ಇಷ್ಟೇ ನಮ್ಗೆ ಸಾಕು ಅಲ್ವಾ ಚಿನ್ನು? ನಾವು ತುಂಬಾ ಸರಳವಾಗಿದ್ದೇವೆ. ಇದ್ರೆ ನಂದು ಕಟಿಂಗ್ ಆನಿವರ್ಸರಿ ಸರಿ ನೋಡಿ. ಇದ್ರಲ್ಲಿ 2 ನಾನು ಚಾಯ್ಸ್ ಮಾಡಿದ್ದೆ. ಮತ್ತೆ ಇವರು ಹಸ್ಬೆಂಡ್ ಇದನ್ನೇ ಚಾಯ್ಸ್ ಮಾಡಿದ್ರು, ಹಸ್ಬೆಂಡ್ ಮತ್ತೆ ಮಕ್ಕಳು. ಇದು ಚಂದ ಉಂಟದು, ಮತ್ತೊಂದು ಚಂದ ಇತ್ತು, ಅದನ್ನ ಚಾಯ್ಸ್ ಮಾಡಿದ್ರು. ಬಾ ಅದು ಮಗ ಬೆಳಿಗ್ಗೆಯಿಂದ ಬಿಸಿ ತುಂಬಾ. ಮದುಮಗಳನ್ನು ಕೇರ್ ಮಾಡಿದ್ರೆ ನೋಡಿ. ಇದು ಫ್ರೆಂಡ್ಸ್ ಈಗ ನೋಡಿ ನಮ್ಮ ಸ್ಯಾರಿ ನೋಡಿ, ಹೊಸ ಡ್ರೆಸ್, ಹೊಸ ಸ್ಯಾರಿ, ಹೊಸ ಡ್ರೆಸ್ ಹಾಕೋಣ. ನಮ್ಮ ಯಜಮಾನ್ರದ್ದು ಕೂಡ ನ್ಯೂ ಡ್ರೆಸ್, ಮದುಮಗ ಅಲ್ಲ ಅವ್ರದ್ದೆಲ್ಲ ನ್ಯೂ ಡ್ರೆಸ್. ಆಮೇಲೆ ನೋಡಿ ಇದು ನಮ್ಮ ಹೇರ್ ಸ್ಟೈಲ್ ಸಿಂಪಲ್ ಆಯ್ತಾ ಫ್ರೆಂಡ್ಸ್? ನಿಮಗೆ ಹೇರ್ ಸ್ಟೈಲ್ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಹೇಳಿ. ಹಾಗೆ ಇಷ್ಟೆಲ್ಲ ನಡೀತು. ಇನ್ನು ನಮ್ದು ರೀಲ್ಸ್ ಕೂಡ ಮಾಡ್ಲಿಕ್ಕೆ ಉಂಟು. ಮತ್ತೆ ಅಲ್ಲಿ ಹೋಗ್ತೇವೆ, ನಮ್ಮ ಸ್ಟೇಜಿಗೆ ಹೋಗ್ತೇವೆ. ಹೋಗ ಬನ್ನಿ. ಮದುಮಗ ತುಂಬಾ ಬಿಸಿ ಬೆಳಿಗ್ಗೆಯಿಂದ, ಬಿಸಿ. ಪಾಪ ಕೇಕ್ ಆಗ್ಬೇಕು ಅದೆಲ್ಲ ಆಗ್ಬೇಕಂತ ಹೇಳಿ ನಾವು ಹೊರಟದ್ದು. ಹಾಗೆ ನಮ್ಗೆ ಅಲ್ಲಿ ಹೋದ ಮೇಲೆ ಅಲ್ಲಿ ಬೇರೆ ನಡೀತು. ಯಾಕೆ ಹೇಳಿದ್ರೆ ಅವರು ನಮ್ಗೆ ಗಿಫ್ಟ್ ಅಂತ ಹೇಳಿ ಕೇಕ್ ಕೊಟ್ರು ಪ್ರೀತಿಯಿಂದ. ಇದು ನಮ್ಮ ಲೆಕ್ಕದು ಅಂತ ಹೇಳಿ ಪ್ರೀತಿಯಿಂದ ಕೊಟ್ರು. ತುಂಬಾ ಖುಷಿ ಪಟ್ರು ಅವರು ಸಹ. ಹಾಗೆ ಮತ್ತೆ ಹೇಳಿದ್ರು ಯಾರ ಹತ್ರ ಸಹ 24 ಅಂತೇಳಿ ಹೇಳ್ಬೇಡಿ, 24 ವರ್ಷ ಆಯ್ತು ಅಂತ ಹೇಳ್ಬೇಡಿ. ಹಾಗೆ ತುಂಬಾ ನೀವಿಬ್ರು ಕೂಡ ಹೆಂಗ ಕಾಣ್ತೀರಿ ಹಾಗೆಲ್ಲ ತುಂಬಾ ಪ್ರೀತಿಯಿಂದ ಮಾತಾಡಿದ್ರು. ಕೊಚ್ಚಿನ್ ಬೇಕರಿಯ ನಮ್ಮ ಮ್ಯಾನೇಜರ್ಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನಂತ ಈ ಮೂಲಕ ವಿಡಿಯೋದಲ್ಲಿ ತಿಳಿಸ್ತಿದ್ದೇನೆ. ಇನ್ನು ಕೇಕ್ ಎಲ್ಲ ಕಟ್ ಮಾಡ್ಲಿಕ್ಕೆ ಉಂಟು. ಕೇಕ್ ಕಟ್ ಮಾಡುವ ಅಂತೇಳಿ ಇನ್ನು ಸಮಯ ಮೀರ್ತಾ ಉಂಟು. ಕೇಕ್ ಕಟ್ ಮಾಡುವ ಅಂತ ಇಬ್ರು ಮಕ್ಕಳು ಕಾಯ್ತಾ ಇದ್ದಾರೆ ಯಾವಾಗ ಕೇಕ್ ತಿನ್ಬೇಕಂತೇಳಿ. ನಾವು ಕೇಕ್ ಕಟ್ ಕಾರ್ಯಕ್ರಮ ಮಾಡುವ, ಈಗ ನಾವು ಕೇಕ್ ಕಟ್ ಮಾಡುವ ಕಾರ್ಯಕ್ರಮ ಮಾಡುವ ಅಂತ ಹೇಳ್ತಿದ್ದಾರೆ ನಮ್ಮ ಯಜಮಾನರು. ಫ್ರೆಂಡ್ಸ್ ಈಗ ನಮ್ಮ ದಂಪತಿಗಳ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಗ್ತದೆ. ಓಕೆ ಈಗ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್. ಎಲ್ಲರೂ ವಿಶ್ ಮಾಡಿ ನವ ಜೋಡಿಗಳಿಗೆ. ಜೊತೆಯಾಗಿ ನಡೆವೆ ನಾ ಮಳೆಯಲು ಬಿಡದಂತೆ ಹಿಡಿವೆ ಕೈಯಲು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾಣ ಎಲ್ಲೇ ದಾಟಿ ನಲಿವೆ ಲಲಲ್ಲ 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 ಲಲ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದಿರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರೋ ಜೊತೆಗೆ ಹೆಸರು ಬರೆ ಕೇಕ್ ಒಳ್ಳೆ ಸೂಪರ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಅವ್ರು ಫುಲ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೇಬಿ. ಥ್ಯಾಂಕ್ ಯು. ಹೀಗೆ ಖುಷಿ ಖುಷಿಯಿಂದ ರೀಲ್ಸ್ ಮಾಡ್ತಾ ಇರಿ. ಈಗ ವಿಡಿಯೋ ಮಾಡ್ತಾನೆ ಇರಿ. ಆಯ್ತು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮಮ್ಮಿ. ಥ್ಯಾಂಕ್ ಯು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಡ್ಯಾಡಿ. ಥ್ಯಾಂಕ್ ಯು. ಈಗ ಖುಷಿಯಾಗಿದೆ ಲೈಫಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು.
ಸಣ್ಣ ಬಾಯಿ ಮಾಡೋರು ಸ್ವಲ್ಪ ಕೊಡಿಸು. ಕ್ರೀಮ್ ಜಾಸ್ತಿ ಉಂಟು. ಕ್ರೀಮ್ ಕೊಟ್ಟಲ್ಲ ಅಷ್ಟೇ. ಕೇಕ್ ಬರ್ತೀನಿ ಈಗ ಕ್ರೀಮ್ ಒಳ್ಳೆದುಂಟು. ಮ್ಯಾಂಗೋ ಫ್ಲೇವರ್ ಈಗ ಸೀಸನ್ ಮ್ಯಾಂಗೋ ಸೀಸನ್ ಅಲ್ವಾ. ಮತ್ತೆ ನೀವು ಸಹ ಕೊಚ್ಚಿನ್ ಬೇಕರಿಗೆಲ್ಲ ಹೋಗಿ ಪರ್ಚೇಸ್ ಮಾಡಿ ಕೇಕ್. ಅಲ್ಲಿ ಒಳ್ಳೊಳ್ಳೆ ಕೇಕ್ಸ್ ಉಂಟು. ನ್ಯೂ ಲಾಂಚ್ ಎಲ್ಲ ಆಗಿದೆ. ಪಿಸ್ತಾ ಚಾಕ್ಲೇಟ್ ಪಿಸ್ತಾ ಕೇಕ್ ಎಲ್ಲ ಬಂದಿದೆ, ನ್ಯೂ ಲಾಂಚ್ ಆಗಿದೆ. ಮತ್ತು ತುಂಬ ನ್ಯೂ ಲಾಂಚ್ ಆದ ಫ್ಲೇವರ್ಸ್ ಉಂಟು ಅವ್ರ ಹತ್ರ. ಅವಳು ಇಟ್ಕೊಂಡು ಹೋದ್ಲು ನೋಡಿ, ಬೆಲ್ಲ ತಿನ್ನ ಅಜ್ಜ ತಿಂತಾಳೆ. ಫ್ರೆಂಡ್ಸ್, ವಿಡಿಯೋ ತುಂಬ ಲೆಂತ್ ಆಗಿದೆ. ಸೊ ಇದರ ನೆಕ್ಸ್ಟ್ ಪಾರ್ಟ್ ವಿಡಿಯೋ ನಾಳಿನ ವಿಡಿಯೋದಲ್ಲಿ ಬರ್ತದೆ. ಹಾಗೂ ನನಗೆ ಹಸ್ಬೆಂಡ್ ಏನು ಬೆಲೆ ಬಾಳುವ ಗಿಫ್ಟ್ ಕೊಟ್ಟರು, ಮಕ್ಕಳು ಏನು ಸವಿನುಡಿಗಳನ್ನು ಹೇಳಿದ್ರು, ನಾಳಿನ ವಿಡಿಯೋದಲ್ಲಿ ನೋಡ್ಬೋದು. ಓಕೆ, ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.